ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರು ಬರೆದ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎಂಬ ಆತ್ಮಚರಿತ್ರೆಯು 2024ರಿಂದಲೇ ಪ್ರಕಟಣೆಗೆ ಕಾಯುತ್ತಿದೆ. ಈ ಅಪ್ರಕಟಿತ ಪುಸ್ತಕ ದೇಶದಲ್ಲಿ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ. ಹಾಗಿದ್ರೆ ಆ ಪುಸ್ತಕದಲ್ಲಿ ಏನೆಲ್ಲ ಇದೆ, ಯಾವ ಕಾರಣಕ್ಕೆ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಎಂಬುದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ನರವಣೆ ಅವರು ಬರೆದ ಪುಸ್ತಕದಲ್ಲಿ 2020ರ ಗಲ್ವಾನ್ ಘರ್ಷಣೆ ಮತ್ತು ಭಾರತ ಚೀನಾ ಗಡಿ ಸಂಘರ್ಷದ ಸಮಯದಲ್ಲಿ ರಾಜಕೀಯ ನಾಯಕತ್ವ, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಷ್ಟ್ರೀಯ ಸುರಕ್ಷಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಪ್ರಮುಖ ನಾಯಕರುಗಳು ನಿರ್ಧಾರ ತೆಗೆದುಕೊಳ್ಳಲು ವಿಫಲವಾಯಿತು ಎಂಬ ಅಂಶಗಳು ಉಲ್ಲೇಖವಾಗಿದೆ ಎಂದು ಹೇಳಲಾಗ್ತಿದೆ. ಪುಸ್ತಕದಲ್ಲಿ ರಾಜಕೀಯ ಮಟ್ಟದಿಂದ ಸ್ಪಷ್ಟ ಆದೇಶಗಳು ಬರದೆ ಸೇನಾಧಿಕಾರಿಗಳ ಮೇಲೆ ಜವಾಬ್ದಾರಿ ಹೊರಿಸಲಾಯಿತು ಎಂಬ ಉಲ್ಲೇಖಗಳಿವೆ ಎಂತಲೂ ಹೇಳಲಾಗ್ತಿದೆ. ಪುಸ್ತಕವು ರಕ್ಷಣಾ ಸಚಿವಾಲಯದ ಅನುಮೋದನೆಗಾಗಿ ಕಾಯುತ್ತಿರೋದ್ರಿಂದ ಅಧಿಕೃತವಾಗಿ ಪ್ರಕಟವಾಗಿಲ್ಲ. ಆದರೆ ಕೆಲವು ಮ್ಯಾಗಝಿನ್ಗಳು, ಉದಾಹರಣೆಗೆ ಕಾರ್ವಾನ್, ಇದರ ಆಯ್ದ ಭಾಗಗಳನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ 2026ರ ಫೆಬ್ರವರಿ 2ರಂದು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪುಸ್ತಕದ ಭಾಗಗಳನ್ನು ಉಲ್ಲೇಖಿಸಲು ಪ್ರಯತ್ನಿಸಿದ್ರು. ಸರ್ಕಾರದ ಆಕ್ಷೇಪವೇನು? ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಮತ್ತು ಬಿಜೆಪಿ ಸದಸ್ಯರು ಇದನ್ನ ಓದುವಂತಿಲ್ಲ ಎಂದು ತಡೆದರು. ಕಾರಣ, ಸಂಸತ್ತಿನ ನಿಯಮಗಳ ಪ್ರಕಾರ ಅಪ್ರಕಟಿತ ಅಂದ್ರೆ ಅನ್ಪಬ್ಲಿಷ್ಡ್ ದಾಖಲೆಗಳನ್ನು ಉಲ್ಲೇಖಿಸಲು ಅನುಮತಿ ಇಲ್ಲ. ಇದರಿಂದ ಲೋಕಸಭೆಯಲ್ಲಿ ಭಾರಿ ಗದ್ದಲ ಉಂಟಾಯಿತು. ಫೆಬ್ರವರಿ 4ರಂದು ರಾಹುಲ್ ಗಾಂಧಿ ಸಂಸತ್ತಿನ ಆವರಣದಲ್ಲಿ ಪುಸ್ತಕದ ಒಂದು ಪ್ರತಿಯನ್ನು ತೋರಿಸಿ ಪ್ರತಿಯೊಬ್ಬರೂ ಭಾರತ ಈ ಪುಸ್ತಕದ ಅಸ್ತಿತ್ವದಲ್ಲಿದೆ ಎಂದು ತಿಳಿಯಬೇಕು ಎಂದು ಹೇಳಿದರು. ಇದು ರಾಷ್ಟ್ರೀಯ ಭದ್ರತೆಯ ಮೇಲಿನ ಪ್ರಶ್ನೆಗಳನ್ನು ಎತ್ತಿದೆ ಎಂದು ವಾದಿಸಿದರು. ರಾಹುಲ್ ಗಾಂಧಿ ಅವರು ಪುಸ್ತಕದ ಕುರಿತು ಹೇಳಿಕೆ ನೀಡುತ್ತಿದ್ದಂತೆ ಪುಸ್ತಕದ ಪ್ರಕಾಶನರಾದ ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾ ಸ್ಪಷ್ಟನೆ ನೀಡಿದೆ. ಪುಸ್ತಕ ಯಾವುದೇ ರೂಪದಲ್ಲಿ ಪ್ರಿಂಟ್ ಅಥವಾ ಡಿಜಿಟಲ್ ಪ್ರಕಟವಾಗಿಲ್ಲ. ಇದರ ಅನಧಿಕೃತ ಪ್ರತಿಗಳ ಚಲಾವಣೆ ಕಾಪಿರೈಟ್ ಉಲ್ಲಂಘನೆ ಎಂದು ಎಚ್ಚರಿಕೆ ನೀಡಿದರು. ಜನರಲ್ ನರವಣೆ ಅವರು ಸಹ ಇದನ್ನ ಬೆಂಬಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ವಿಚಾರದ ಬಗ್ಗೆ ನಾನು ಯಾರನ್ನು ನಂಬೋದಿಲ್ಲ, ಆದ್ರೆ ನರವಣೆ ಅವರನ್ನ ನಂಬ್ತೇನೆ ಅಂತ ಹೇಳಿದ್ದಾರೆ. ಸದ್ಯ ದೆಹಲಿ ಪೊಲೀಸರು ಪುಸ್ತಕದ ಮ್ಯಾನುಸ್ಕ್ರಿಪ್ಟ್ ಲೀಕ್ ಆಗಿರೋದ್ರ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಇತ್ತ ವಿಪಕ್ಷಗಳು ಸ್ಪೀಕರ್ ನಿಷ್ಪಕ್ಷವಾಗಿಲ್ಲ ಎಂದು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ತಂದಿದ್ದಾರೆ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಘಟನೆಯು ರಾಜಕೀಯ ಆರೋಪ ಪ್ರತ್ಯಾರೋಪ, ರಾಷ್ಟ್ರೀಯ ಭದ್ರತೆ, ಪ್ರಕಟಣೆಯ ಸ್ವಾತಂತ್ರ್ಯ ಮತ್ತು ಸಂಸತ್ತಿನ ನಿಯಮಗಳ ನಡುವಿನ ಘರ್ಷಣೆಯನ್ನು ತೋರಿಸಿದೆ. ಪುಸ್ತಕ ಅಂತಿಮವಾಗಿ ಪ್ರಕಟವಾಗುತ್ತೋ ಅಥವಾ ಇಲ್ಲವೋ ಎಂಬುದು ಇನ್ನೂ ಅನಿಶ್ಚಿತವಾಗಿದೆ. ಆದರೆ ಇದು 2026ರ ಸಂಸತ್ತಿನ ಅಧಿವೇಶನದ ಅತಿ ದೊಡ್ಡ ವಿವಾದದಲ್ಲಿ ಒಂದು ಅಂತ ಖಂಡಿತವಾಗ್ಲೂ ಹೇಳ್ಬಹುದು. ಧನ್ಯವಾದಗಳು.